ಜಾತ್ರೆಗೆಲ್ಲ ಬಂದಿದೀವಿ. ಮೊದಲು ಇದು ಹೈವೇ ಇಲ್ಲದಾಗ ಫುಲ್ ರೋಡ್ ಬ್ಲಾಕ್ ಮಾಡಿ ಒಂದ್ ರೋಡಲ್ಲಿ ಮಾತ್ರ ವೆಹಿಕಲ್ ಹೋಗೋ ತರ ಮಾಡ್ತಾ ಇದ್ರು. ಒರಿಜಿನಲ್ ಅವೆಲ್ಲ ತಂದಿರ್ತಾರೆ. ಬಂದಿದೆ ಗಂಧದ ಗುಡಿಗೆ. ಸ್ವಿಂಗ್ ಸ್ಲೈಡ್ ಅಲ್ಲ ಅಪ್ಪು ಸರ್. ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಷಷ್ಠಿ ಕರೆಕ್ಟ್ ಆಗಿ ಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನ. ನಾವು ಈ ಜಾತ್ರೆಗೆಲ್ಲ ಬಂದಿದೀವಿ. ಮೊದಲು ಇದು ಹೈವೇ ಇಲ್ಲದಾಗ ಫುಲ್ ರೋಡ್ ಬ್ಲಾಕ್ ಮಾಡಿ ಒಂದ್ ರೋಡಲ್ಲಿ ಮಾತ್ರ ವೆಹಿಕಲ್ ಹೋಗೋ ತರ ಮಾಡ್ತಾ ಇದ್ರು. ಈಗ ಇದಾಗಿರೋದು ಕೊಳ್ಳೇದೇ ಐತೆ. ಆಕ್ಚುಲಿ ಅವರು ಹಬ್ಬ ಮಾಡಕ್ಕೆ ನೀಟಾಗಾಯ್ತು. ನಾವು ಒಂದ್ಸಲ ಬಂದಾಗ ಪೂರಿ ಬಿಟ್ಟಿದ್ದಲ್ಲ ಹಾವು ನೋಡಿದ್ವಲ್ಲ, ಒರಿಜಿನಲ್ ಹಾವೆಲ್ಲ ತಂದಿರ್ತಾರೆ. ಹಾವಿಗೆ ಕೂಡ್ಸ ಸುಮ್ನೆ ಇಟ್ಕೊಂಡ್ ಬಂದಿರ್ತಾರೆ ಅಲ್ಕಿತ್ರ ಹಾಲ್ನ, ಅಲ್ಕಿತ್ರ ಹಾವ್ನ. ನಾವೊಂದ್ 2 ಸಲ ಬಂದಿದೀವಿ ದೇವಸ್ಥಾನಕ್ಕೆ, 2-3 ಸಲ ಬಂದಿದೀವಲ್ಲ. ನಮ್ಗೆ ಇತ್ತೀಚೆಗೆ ಬರೋದು ಬಿಟ್ಕೊಟ್ಟಿದೀವಿ ಅಷ್ಟೇ. ಮುಂಚೆ ಎಷ್ಟೊಂದ್ ಕಡೆ ಓಡಾಡ್ತಿದ್ವಿ, ಇತ್ತೀಚೆ ಕಡೆ ಎಲ್ಲೂ ಹೋಗಲ್ಲ. ಬೈಕ್ ಇಟ್ಕೊಂಡವ್ರೆ ಎಲ್ರಿ ಹೋಗೋದು ಅಲ್ಲಿ ಲಾಕ್ ಮಾಡೋರು ಅಂತ ಕೇಳ್ತಾರ ಬೈಕ್. ಹೌದು ಕರೆಕ್ಟ್. ಅಲ್ಲಿ ಬ್ಲಾಕ್ ಮಾಡಿರೋದು ಪಾಪ ಬೈಕ್ನವರು ಹೈವೇಲಿ ಹೋಗ್ತಾ ಇದಾರೆ. ಏನ್ ಮಾಡಕ್ಕಾಗಲ್ಲ. ಇನ್ನೊಬ್ರು ಊರಿಗೆ ಹೊರಟಿದೀವಿ. ಫೋಟೋ ಸೆಲೆಕ್ಷನ್ ಮಾಡ್ಬೇಕು. ಕ್ಯಾಮ್ರಾಮನ್ ಫೋನ್ ಮಾಡಿದ್ದಾರೆ. ಹಳೆ ಕಾಲದ ಕ್ಯಾಮ್ರಾ ಸುಮ್ಮನೆ ತೋಡೋದಂಗೆ ಸಿಟ್ಟಾತಿಸ್ಕೊಳ. ನಮಗೂ ನೂಡಲ್ಸ್ ಖಾನೆ ಈಗ ಹೋದ್ಸಲ ರಾಜ್ಕುಮಾರ ಟೂರ್ ಕೊಟ್ಟಿದ್ವಿ ಹೋಟ್ಲದು ಹೆಂಗಿರುತ್ತೆ ಅಂತ. ಇವತ್ತು ಗಂಧದ ಗುಡಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಎಲ್ಲ ಹೋಗಿ ನಮ್ಗಂತೂ ನೋ 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 ನೋ. ಇವತ್ತು ಗಂಧದ ಗುಡಿಗೆ ಹೋಗೋದು ಲಂಚ್ಗೆ. ನಾನು ಲೋಕಿ ಇವತ್ತು ಸೇಮ್ ಟ್ವಿನ್ನಿಂಗ್ ಒಂದೇ ಕಲರ್ ಆಕಸ್ಮಿಕವಾಗಿ ಹಾಕೊಂಡಿದ್ದೇವೆ ಅಷ್ಟೇ. ಇವತ್ತು ನಮ್ಮ ಮನೆ ಪಕ್ಕ ಬಾಡಿ ಗಾರ್ಡ್ ಎಲ್ಲ ಬಂದಿದ್ರು. ನಿಧಿ ಸುಬ್ಬಯ್ಯವ್ರ ಮನೆಗೆ. ಯಾರು ಬಂದವರು ಅಂದ್ರೆ ಭಾವನಾ ರಾವ್ ಬಂದಿದ್ರು. ಗಾಳಿಪಟ ಹೀರೋಯಿನ್ ಭಾವನಾ ರಾವ್ ತಾನೇ ಅವ್ರ ಹೆಸರು. ಭಾವನಾ ಗೊತ್ತು, ರಾವಾಗ ಇವಾಗ ಗೊತ್ತಿಲ್ಲ. ಭಾವನಾ ರಾವ್ ಬಂದಿದ್ರು. ಸಖತ್ತಾಗಿ ನೋಡೋಕೆ. ನಾನು ಇದ್ರಲ್ಲೆಲ್ಲ ಲೊಕೇಶನ್ ಆಗಿ ಕಾಣಲ್ಲ. ಏನ್ ಸಖತ್ ವೈಟ್ಗಳು ಸಣ್ಣಕ್ಕೆ ಸಖತ್ತಾಗವ್ರು ನೋಡೋಕೆ. ಅವರೇ ಬಾಡಿ ಗಾರ್ಡ್ ಇಟ್ಕೊಂಡವ್ರ. ಅವ್ರ ಜೊತೆ ಇನ್ನೊಬ್ರು ಯಾರಾದ್ರು ಬಂದಿದ್ರ ಗೊತ್ತಿಲ್ಲ. ನಾನು ಅವ್ರು ಬಂದಿದ್ರು. ಹೇಳಕ್ಕಾಗಲ್ಲ, ಇರ್ಬೋದು ಜೋರಾಗಿ. ಅಲ್ಲ ಇನ್ನೊಂದೇನಂದ್ರೆ ಅವ್ರ ಮನೆಗೆ ಯಾರೇ ಬರ್ಲಿ ಚೆನ್ನಾಗಿ ಮಾತಾಡ್ಸಲ್ಲ. ಓಕೆ ಭಾವನೆ ರಾವು ಅಷ್ಟೇ. ಏನೋ ಗಾಡಿಲೇನೋ ಹ್ಯಾಂಡ್ ಬ್ಯಾಗ್ ಬಿಟ್ಟು ಹೋಗಿದ್ರು, ತಗೊಂಡು ಹೋಗ್ತಾ ಇದ್ರು. ನನ್ನ ನೋಡ್ಬಿಟ್ಟು ಆಯ್ ಅಂದ್ರು. ನಾನು ಆಯ್ ಅಂದೆ. ಏನೋ ಬಂದವರೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಅಷ್ಟೇ. ನಾವ್ ಯಾವತ್ತೂ ಒಂದು ಫೋಟೋ ಕೊಡಿ, ಸೆಲ್ಫಿ ಕೊಡಿ ಅಂತ ಯಾವತ್ತೂ ಹೋಗಿಲ್ಲ. ನಾನು ಅಷ್ಟೇ ಬಿಲ್ಡಪ್ ತಗೋತೀನಿ ಅವ್ರ ಮುಂದೆ. ಸೊ ನಾವೇನು ಫೋಟೋ ಗಿಟ ತಗೊಳಕ್ ಹೋಗೋದು ಇಲ್ಲ. ಡಿಸೆನ್ಸಿ ಅಷ್ಟೇ. ಅದಕ್ಕೆ ತಾನೇ ಅವರು ನಮ್ಮನ್ನು ಅಷ್ಟು ಡಿಸೆಂಟಾಗಿ ಮಾತಾಡ್ಸೋದು. ಮೊನ್ನೆ ಜಾನ್ಸಿ ಆಂಟಿ ಪಾಪ ಮಕ್ಳಿಗೋಸ್ಕರ ಏನದು ಪಾಪ ಮಾಡ್ಕೊಂಡ್ ಬಂದಿರಲ್ಲ, ಪ್ಲಮ್ ಕೇಕ್ ಅಲ್ಲ ಲಕ್ಕಿ ಏನೋ ಎಗ್ಗಲ್ ಮಾಡ್ತಾರಲ್ಲ, ಕಸ್ಟರ್ಡ್ ಮಾಡ್ಕೊಂಡ್ ಬಂದಿದ್ರು. ತಗೊಳ್ಳಿ ಅಂತ ನಾವು ಇಲ್ಲ ಆಂಟಿ ನಾವು ಇವಾಗ ಎಗ್ ತಿಂತಾ ಇಲ್ಲ ಸಾರಿ ಅಂತ ಹೇಳಿದೆ. ಪರವಾಗಿಲ್ಲ ಇದೆಲ್ಲ ಮುಗಿದ್ಮೇಲೆ ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಅಂತ ಪಾಪ ವಾಪಸ್ ಹೋದ್ರು. ಹೋದ್ಸಲ ರಾಜ್ಕುಮಾರ್ ಹೋಟ್ಲಿಗೆ ಹೋಗಿದ್ವಿ. ಈ ಸಲ ಗಂಧದಿ ಗುಡಿಗೆ ಆಲ್ರೆಡಿ ಒಂದ್ಸಲ ಹೋಗಿದ್ದೀವಿ ನಾವು. ಸೆಕೆಂಡ್ನೇ ಸಲ ಒಂದ್ಸಲ ಹೋಗಿದ್ದೀವಿ ಗಂಧದ ಗುಡಿಗೆ. ಅವಾಗ ರಾಜ್ಕುಮಾರ್ ಹೋಗಿದ್ವಿ ನಾವೆಲ್ಲ ಬಂದಾಗ. ರಾಜ್ಕುಮಾರ್ 2-3 ಸಲ ಹೋಗಿದ್ದೀವಿ. ಲೋಕಿ ಗಂಧದ ಗುಡಿಗೆ ಒಂದ್ಸಲ ಹೋಗಿದ್ವಿ, ಇನ್ನೊಂದ್ಸಲ ಗಂಧದ ಗುಡಿಗೆ ಹೋಗ್ತೀವಿ. ಹೊರಗಡೆ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಗಂಧದ ಗುಡಿಗೆ. ಅಂತೂ ಬಂತು ಗಂಧದ ಗುಡಿ. ಯಾರು ಫೋನ್ ಕೊಡಪ್ಪ. ಹೇಳಿ ಬಂದಿದೆ ಗಂಧದ ಗುಡಿಗೆ. ಸ್ವಿಂಗ್ ಸ್ಲೈಡ್ ಅಲ್ಲ ಸ್ಲೈಡ್ ಬೇಕಾದ್ರೆ ಬಾ ನೋಡೋಣ. ಏನ್ ನೋಡೋಣ? ಚೆನ್ನಾಗಿದೆ ಪಾಪ. ಅಂಜೂರ ಗಿಡ ಚಿಕ್ಕ ಮರ ಚೆನ್ನಾಗಿತ್ತಲ್ವಾ? ನಾವು ನಮ್ಮೂರಲ್ಲಿ ಹಾಕ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತೈತದ. ಅಪ್ಪು ಸರ್ ಎಂತ ಕಣ್ಣಾಗ ನೋಡ್ರದ. ಓ ಯಾರು ಇಲ್ಲ ಕೆಲವು ನಾವೇನ ಇಲ್ಲಕ್ಕ ಬಂದೆ ಇಲ್ಲ ಬಾಬು. ಏನದು ಏನು ಅದ್ರೆ ಬೇಗ ಹೇಳು. ಅದೇನು ಹೇಳ್ಬಿಡು. ಈಗ ತಾನೇ ಹೇಳ್ದಲ್ಲ ಅಂಡಕೊಂಡ ಅಲ್ಲ, ಅದು ಅನಾಕೊಂಡ. ಅಂಡಕೊಂಡ ಅಂತ ವಾಶ್ರೂಮ್, ಮಕ್ಳಿಗೆ ಪ್ಲೇ ಏರಿಯಾ.
ಫೀಲ್ ಲೈಕ್ ರಿಯಲ್ ಟ್ರೀ. ಪಾರ್ಟ್ನರ್ ಬಂದಿಲ್ಲ. ಸ್ಟುಪಿಡ್ತಾರೆ ಆಡ್ಬಿಡಮ್ಮ. ಇಂಟೀರಿಯರ್ ಚೆನ್ನಾಗಿ, ಇಂಟೀರಿಯರ್ ಮತ್ತು ಆಂಬಿಷನ್ ಎರಡು ಚೆನ್ನಾಗಿ. ಅದೇ ಗಂಧದ ಗುಡಿ ಫಾರೆಸ್ಟ್ ಥರನೇ ಮಾಡಿದ್ದಾರೆ, ಫಾರೆಸ್ಟ್ ಥೀಮಲ್ಲಿ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು? ಸಲ ಹೈದ್ರಾಬಾದಿ ದಮ್ ಬಿರಿಯಾನಿ ತೊಗೊಂಡಿದ್ದು, ಸಲ ಬೇರೆ ತೊಗೋಬೇಕು. ಮಟನ್ ಬಿರಿಯಾನಿ ತಗೊಳ್ಳೋದು. ಏನೇ ತಗೊಳ್ಳಿ ಬೇಗ ತಗೊಳ್ಳಿ, ಟೈಮ್ ಇಲ್ಲ, ಡೋಂಟ್ ಹ್ಯಾವ್ ಟೈಮ್. ಗೋಬಿ ತಗೊಳ್ಳೋದು. ನೂಡಲ್ಸ್ ಹೇಳಿದ್ದು ಚಿರತೆ ಕ್ಲೀನ್ ಮಾಡ್ತಾವ್ರೆ. ಚಿರತೆ ತೊಳಿತಾವ್ರೆ. ನಿಮ್ದು ನೂಡಲ್ಸ್ ಬಂದಿಲ್ಲ ಮಗು, ಹಾಕೋತೀವಿ. ಭಯ ಆದರೆ ಇಳಿ ಕೆಳಗಡೆ. ಇದೇ ಗಂಧದ ಗುಡಿ, ಇದು ಗಂಧದ ಗುಡಿ. ಅದು ತೋಟದ ಮನೆ ಅಂತ ಏನೋ ಒಂದು ಹೋಟ್ಲು ಬರುತ್ತೆ, ಅದ್ರ ಪಕ್ಕ ಇರೋದೇ ರಾಜ್ಕುಮಾರ. ಎರಡು ಹೋಟ್ಲು ಪಕ್ಕ ಪಕ್ಕನೇ ಇದೆ. ಇದು ಮಗನ ಹೆಸರಲ್ಲಿದೆ, ಮಗನ ಹೆಸರಲ್ಲ, ಮಗನ ಫಿಲ್ಮ್ ಹೆಸರಲ್ಲಿದೆ. ಅದು ಅಪ್ಪ ಹೆಸರಲ್ಲಿದೆ. ಕಮ್ ಸ್ಟುಪಿಡ್ತಾರೆ, ಆಡ್ಬೇಡ ಅಮ್ಮ. ತಳ್ಳ ಪುರಿ, ತಳ್ಳ ತಳ್ಳ. ನಂಬರ್ ಯಾಕೆ ಬಾಯ್ ಗಂಡ್ಕೆಣ್ ನಾನೇ ತಿಂತೀನಿ, ನೀನು ತಿನ್ಬೇಡ. ಗಂಡ್ಕೆಣ್ ಬರ್ತಾರೆ, ಒಂದು ಗಂಡ್ಕೆಣ್ ಕಿತ್ಕೋತಾ ಇದ್ದೀವಿ. ಅದು ಸ್ವಲ್ಪ ಬೇಡ, ನಂಗೆ ಜಾಸ್ತಿ ತಿನ್ನೋಕೆ ಇಷ್ಟ, ಜಾಸ್ತಿ ಸ್ವೀಟ್ ಇದೆ. ಅದು ಸರ್ ಚಿಕ್ಕದಾಗ ಜಾಸ್ತಿ ತಿಂತಾ ಇದ್ದೋ, ಕೆಂಪಗಾಗುತ್ತೆ ತಿನ್ನು, ಚೆನ್ನಾಗಿದೆ. ಐಸ್ ಕ್ರೀಮು, ಒಂದು ಬಟರ್ಸ್ಕಾಚ್, ಇನ್ನೊಂದು ಬಟರ್ ಸ್ಕಾಚ್ ಬೈ, ಸ್ಟ್ರಾಬೆರಿ ಇರಲಿಲ್ಲ. ಬಟರ್ಸ್ಕಾಚ್ ಅಡ್ಜಸ್ಟ್ ಮಾಡ್ಕೊ. ಐಸ್ ಕ್ರೀಮ್ ಕ್ವಾಂಟಿಟಿ ಜಾಸ್ತಿ ಆಯಿತು, ಹಂಗೆ ರೈಟು ಆಯ್ತಲ್ಲ. ಏನು ಸಾಸ್ ಗೀಸ್ ಏನು ಹಾಕಿಲ್ಲ ಲೋಕಿ, ಏನಾಗ್ತಿಲ್ಲ. ಸೊ 3 ಸ್ಪೂನ್ ಕೊಟ್ಟಿದ್ದಾರೆ. ಎಲ್ಲೋ ನೋಡ ಹಿಂದ್ಗಡೆ. ಪಾಪು ಬಟರ್ ಸ್ಕಾಚ್ ಇದು. ನೋಡಪ್ಪ ಹೌದು ಬಟರ್ ಸ್ಕಾಚ್. ನೋಡು ಪಾಪು ಹಿಂದೆ. ಪಾಪ ಯಾವ್ದು ಲಾರಿ ಫುಲ್ ಬಿದ್ದೋಗ್ಬಿಟ್ಟೆ. ಪಾಪ ಎತ್ಕೊತೀಯ, ನಾನೇ ಎತ್ಕೊಳ್ಳ. ವಾ ಅವ್ರದೇನಾ ಪಾಪಚ್ಚಿ, ಯಾರೋ ರೈತರು ಲೋಕಿ, ಲಾಸು. ತಗೋತೀರ ಬೇಗ ಎತ್ಕೊಳ್ಳಿ ಈಗ. ಯಾರೋ ಎತ್ಕೊಳಕ್ ಬರ್ತಾರ ಅಥವಾ ಎತ್ಕೊಳ್ಳಿ ಬೇಗ ಎತ್ಕೊಳ್ಳೋ. ಎತ್ಕೋತಾರ ತಗೊಳ್ಳ. ಒಂದು ತಗೊಳ್ಳ. ಅಲ್ಲೆಲ್ಲ ಬಿದ್ದಿದೆ. ನೀಟಾಗಿ ಬರ್ದಿಲ್ಲ ನಾನು. ಇದಾಗಲ್ಲ, ಇನ್ನೊಂದು ಲೋಕಿ ಅಪ್ಪ ಇದಾಗಲ್ಲ ಮುಗಿಯೋಕೆ. ಲೋಕಿ ಅದು ನೀಟಾಗಿ ಬರ್ದಿಲ್ಲ ನಾನು. ಆಗಲ್ಲ ಇದು. ಸಾಕು 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 ಹಾಕಿಟ್ಬಿಡು. ಥ್ಯಾಂಕ್ ಯು ತಗೋ ಪಾಪ. ಎಲ್ರು ಪಾಪ ಕಾರ್ ನಿಲ್ಸ್ಬಿಟ್ಟು ತುಂಬ್ಕೊಂಡು ಹೋಗ್ತಾರೆ. ಪಾಪ ಬಿದ್ದೋಗ್ಬಿಟ್ಟೈತೆ ಯಾರೋ ರೈತರು. ಪಾಪ ರೈತರ ಕ್ಲಾಸ್ ಅಲ್ವಾ ಅವ್ರಂತೂ ತುಂಬ ಪಾಪ. ಅಲ್ಲಿ ಯಾವುದೇ ಲಾರಿ ಪಾಪ ಏಕ್ಲಕ್ಕೂ ಬಿದ್ದೋಯ್ತೆ. ಫಸ್ಟ್ ಟೈಮ್ ಬಿದ್ದಾಗ ನೋಡ್ಕೊಳ್ಳಿಲ್ವಾ ಅವರು ಅಂತ. ನೀಟಾಗಿ ಕಟ್ಟಿಲ್ಲ ಅನ್ಸುತ್ತೆ ಲೋಕಿ. ಕಟ್ಟಿಲ್ಲ. ಇವರಂತೂ ಒಂದು ಕಂತನೇ ತಗೋಬೋದು. ನಾವು ತಗೊಂಡಿರೋ ನಮ್ಮ ಅಪ್ಪ ಕ್ರಿಸ್ಮಸ್ ಇಲ್ಲೇ ಇಟ್ಕೊತೀನಿ, ಅಡ್ಜಸ್ಟ್ ಮಾಡ್ಕೊಂಡು. ಫೋಟೋ ಸೆಲೆಕ್ಷನ್ ಆಯ್ತು, ಈಗ ಹೊರಟ್ವಿ ಊರಿಗೆ. ಅದು ಯಾಕೆ ಓಕೆ, ಫಸ್ಟ್ ಅಲ್ಲಿಗೆ ಹೋಗೋದು ಅಲ್ಲಿ ಹೋಗೋದಾ? ಅದೇ ನಿನಗೆ ಎಲ್ಲಿ ಹೋಗ್ಬೇಕು? ಅದು ಇವ್ರು ಬರಲ್ಲ, ಅಲ್ಲೇ ಇರ್ತೀನಿ ಅಂತವ್ರೆ. ನಾನು ಏರ್ ಕಲರ್ ನೋಡಿ ಬಿಸಿಲಿಗೆ ಏನ್ ಮಾಡ್ತೀಯ ಅಲ್ಲಿ? ಮನೆಗೆ ಬಾಕ್ಸ್ ಕೊಟ್ಬಿಟ್ಟು ಬಾಕ್ಸ್ ಜೋಡಿಸ್ತೀನಿ, ಮನೆ ಒರೆಸ್ತೀನಿ. ನಾಳೆ ಭಾನುವಾರ ಅಲ್ವಾ. ರೀಚ್ ಅಮ್ಮ ಮನೆ. ಸೀಬೆಣ್ಣೆಲ್ಲ ಖಾಲಿ ಆಗ್ಬಿಟ್ಟದೆ ಭಯ ಪಾಪ. ಅಪ್ಪ ಮಕ್ಳಿಗೆ ಅದೇ ಕಷ್ಟ. ಫ್ಲಾಸ್ಕ್ ಇಲ್ಲೇ ಇರಲಿ ಬಿಡಲೋಕೆ ಬಿಸ್ಕಿರ್ದು.
ಸೀಬೆಣ್ಣೆ ಇಲ್ಲ ಕಂಡ್ಲೋಕಿ, ಮೇಲ್ಗಡೆ ಎಲ್ಲ ಒಂದೊಂದವೆ ಅಷ್ಟೇ. ಐತೆ ಕೇಸರಿ ಕಲರ್ ಬಟ್ಟೆ ಹೊಲಿದಲೆ, ಒಳಗಡೆನೆ ಬಟ್ಟೆ ಹೊಲಿತಾ ಇದೆಯಾ? ಗಾಳಿನೇ ಇಲ್ಲ, ಬೆಲೆ ಹಾಕ್ಸ್ಬಿಟ್ಟವ್ರೆ ಮನೆಗೆ. ಸಾಕಷ್ಟು ಆಯ್ತಲ್ವಾ? ನನ್ನಷ್ಟು ತಾನೇ ಐತಲ್ವಾ? ಇದಾ ಈ ಮನೆ ಪೇಟಿಗೆ ಪೇಟ್ ಹೊಡಿತೀಯಲ್ಲಿರೇ? ಇಳಿಲ್ಲ ಏನು ಮುಂದೆ ನಡಿ, ಅಲ್ಲೇ ಗೇಟ್ ಮುಂದೆ, ಅಲ್ಲಿ ಗೇಟ್ ಮುಂದೆ ಅಷ್ಟು ಜಾಗ ಬಿದ್ದೈತೆ ನಡಿ. ಅಯ್ಯ ಇದು ಹೆಂಗೆ ತೆಗಿದ್ಲಕ್ಕಿ? ಹಿಂಗೆ ತೆಗಿಬೇಕಾ? ಒಳಗಡೆ ಹಾಕ್ತೀಯಾ? ಅದೇ ಹೋಗುತ್ತೆ ಬಾ. ಮನೆಯಲ್ಲಿ ಯಾರೂ ಇಲ್ಲ, ಕನ್ನಡ ಮೀರ ವಿಂಡೋಸಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ. ಬಾ, ಸಾಕು ಸಾಕು ಸಾಕು. ಮನೆಗೆ ಎಂಟ್ರಿ ಯಾರು ಇಲ್ವಾ? ಹಾಂ ಫಸ್ಟ್ ಹುಡುಗನ ಕರೆಸ್ಬಿಟ್ಟು ಮೇಲ್ಗಡೆ ಹೊಡ್ಸಿ. ಈ ಕಡೆ ಮಂಚ ಶಿಫ್ಟೇ ಮಾಡಿಲ್ಲ. ನಾನೊಂದು ವಾಲ್ಪೇಪರ್ ಬುಕ್ ಮಾಡಿದ್ದೆ, ಇದು ವಾಲ್ಗೆ ಹಾಕೋಣ, ಖಾಲಿ ಖಾಲಿ ಕಾಣಿಸುತ್ತೆ ಮನೆಗೆ ಅಂತ. ಅದನ್ನು ಆನ್ಲೈನಲ್ಲಿ ಓಪನ್ ಮಾಡಿಲ್ಲ, ನಾನು ಡೈರೆಕ್ಟ್ ಇಲ್ಲೇ ಬಂದು ಓಪನ್ ಮಾಡಿದೆ. ಅದು ನೋಡಿದ್ರೆ ತುಂಬ ಡಿಸಪಾಯಿಂಟ್ ಆಯಿತು, ಏಕೆಂದರೆ ತುಂಬ ಚಿಕ್ಕದು ಬಂದುಬಿಟ್ಟಿತ್ತು. ನಾನು ಅಂದ್ಕೊಂಡೆ ಅದು ವಾಲ್ಪೇಪರ್ ಅಂತ, ಅದು ವಾಲ್ಪೇಪರ್ ಆಗಿರಲಿಲ್ಲ, ಅದು ಹುಡ್ಡಿಂದ ಮಾಡಿರೋದಾಗಿತ್ತು. ಬಟ್ ಕ್ವಾಲಿಟಿ ಸಖತ್ತಾಗಿದೆ. ಆದರೆ ಏನಂದರೆ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡದು ಬರುತ್ತೆ, ಗೋಡೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಖಾಲಿ ಗೋಡೆಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ತುಂಬ ಚಿಕ್ಕದು ಬಂದಿದೆ, ಬಟ್ ಕ್ವಾಲಿಟಿ ಇತ್ತು. ಹಿಂದೆ ಅಂಟಿಸೋಕ್ಕೆ ಇದು ಕೂಡ ಕೊಟ್ಟಿದ್ದರು, ಬಟ್ ನನಗೇನು ಇಷ್ಟ ಆಗಲಿಲ್ಲ. ನಾನು ಅಲ್ಲೇ ಸೋಕೇಸ್ ಒಳಗಡೆ ಸ್ಟೆಪ್ಗೆ ಇಟ್ಟು ಬಂದೆ. ಅದು ವಾಲ್ಗಂತೂ ಹಾಕೋಕ್ಕಾಗಲ್ಲ, ಹಾಕ್ಬೋದಾಗಿತ್ತು, ಬಟ್ ತುಂಬ ಚಿಕ್ಕದಾಗುತ್ತೆ. ಆ ವಾಲಿಗೆ, ದೊಡ್ಡ ವಾಲಿಗೆ ಇದು ತುಂಬ ಚಿಕ್ಕದಾಗುತ್ತೆ. ಸೊ ಹಾಕೋಕ್ಕೆ ಹೋಗಿಲ್ಲ, ಹಂಗೆ ಸೋಕೇಸಲ್ಲಿ ಇಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಹೋದಾಗ ಬೇಕಾದ್ರೆ ನೋಡಿದ್ರಾಯ್ತು. ಏಯ್ ತಾತ ಫ್ಯಾಮಿಲಿ ಏನು ಮಾಡ್ತಾ ಇದ್ದು ನಮ್ಮಪ್ಪ? ಇದು ತೆಂಗಿನ ಮರ ಇಲ್ಲೇ ಬಿಡ್ತಾರಂತ. ಇಲ್ಲೇ ಬೆಳೆ ಬಿಟ್ಬಿಡ್ತೀರಾ? ಒಂದು ಮಾತ್ರ. ಇವಳು ಕೂದಲು ಬೆಳೆಸ್ಕೊಂಡೋಳೆ ಜಾಕಿ ಜಾನ್ ಕಣ್ಣ ಕಾಣಿಸ, ಆ ತುಟಿನೇ ಹೊಡ್ಕೊಂಡು ಏನಾದ್ರೂ ಮಾಡ್ಕೋಬೇಕು. ಲೋಕಿ ಬನ್ನಿ ಹೋಗುವ. ವಾ ಏನನ್ಬಿಡ ಅಲ್ಲಿ ಹೊಟ್ಟೆ ನಾನು ಕುಡಿಯೋಕ್ಕಾಗಲ್ಲ. ಏನು ಎಲ್ಲ ಕಾಫಿ ಇಟ್ಟಿದ್ಯಾ? ಇದೇನ ಗಂಜಿ? ಇವಳು ಕಾಫಿ ತರ ಕಾಣಿಸ್ತೈತೆ. ಅದೇನ ಮೀನಾ ಅಂತ ಕರೀ. ನಿಂಗೆ ಬೇಕು? ನಿಂಗೆ ಬೇಕು? ಕೊಟ್ಟು ಹಸಿತೈತಾ? ಯಾವ ಪಿಕ್ಚರ್ ನೋಡ್ತೀಯಪ್ಪ? ಉದಯ ಮೂವೀಸು, ಜಿ ಪಿಕ್ಚರು. ಏ ಇಳಿರು ಕೆಳಗಡೆ. ಇವರಿಬ್ರು ನೋಡು. ಏ ಅಮುಲು, ಅದು ಯಾಕೆ ಅಮುಲು ಆ ಜ್ಯೂಸ್ ಹೆಂಗೆ ಇಟ್ಕೊಂಡಿದ್ಯಾ? ಹೊರಟು ಬಾಯ್ ಆಂಟಿ. ಬಾಯ್. ನೆಕ್ಸ್ಟ್ ಬಾ ಪೂರ್ವಿಕ್ ಆನ್ಯುವಲ್ ಡೇಗ್ ಬಾ. ಪೂರ್ವಿಕ್ ಅಮುಲ್ದು